ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರತೀಶ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಅದಕ್ಕೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನ ಬೌಲಲ್ಲಿ ಸೇರಿಸ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಬದಲಾಗಿ ಎಣ್ಣೆ ಸಹ ಹಾಕ್ಕೋಬೋದು ನೀವು. ಹಿಟ್ಟಿನ ಜೊತೆ ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಡಿದ್ರೆ ನಾವು ಈ ಥರ ಹಿಡ್ಕೋಬೇಕು, ಹಿಟ್ಟು ಬಿಡಿ ಬಿಡಿಯಾಗಿ ಆಗಬಾರ್ದು. ನಂತರ ಅದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನೀವು ಚಪಾತಿ ಹಿಟ್ಟೆಲ್ಲ ಹೇಗೆ ಕಲಿಸ್ಕೊತೀರೋ ಅದೇ ಥರ ಕಲಿಸ್ಕೊಬೇಕು. ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ಅಷ್ಟಕ್ಕೆ ಸರಿ ಹೋಗಿದೆ. ನೀವು ಚಪಾತಿ ಹಿಟ್ಟು ಪೂರಿ ಹಿಟ್ಟು ಎಲ್ಲ ನಾದ್ಕೋತಿರಲ್ಲ ಅದೇ ಥರ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಪೂರಿ ಹಿಟ್ಟಿನ ಅದಕ್ಕಿದ್ರೆ ಸಾಕಾಗುತ್ತೆ. ನೋಡಿ ಈ ಥರ ಕಲಿಸ್ಕೊಳ್ತಾ ಹೋದರೆ ಸರಿ ಹೋಗುತ್ತೆ. ಹಿಟ್ಟನ್ನ ಚೆನ್ನಾಗಿ ನಾದಿದ್ರೆ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ನಾವು ಪೂರಿ ಮಾಡಾದಮೇಲೆ ಲಟ್ಸೋದಕ್ಕೂ ಚೆನ್ನಾಗಿ ಬರುತ್ತೆ. ನೋಡಿ ಲಾಸ್ಟಲ್ಲಿ ಒಂದು ಬೌಲ್ ಮುಚ್ಚಿಡ್ತಾ ಇದ್ದೀನಿ ನಾನು. ಅದು ಒಂದು 5 ಮಿನಿಟ್ಸ್ ರೆಸ್ಟಲ್ಲಿರಬೇಕಾಗುತ್ತೆ. ಅಷ್ಟರಲ್ಲಿ ನಾವು ಒಂದು ಪ್ಯಾನ್ ತಗೊಂಡು ಅದಕ್ಕೆ 1 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ತಗೊಂಡಿರೋ ಕಪ್ನಲ್ಲೇ ಒಂದು 3/4 ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ 3/4 ಕಪ್ ನೀರು ಸಾಕು, ತುಂಬ ಜಾಸ್ತಿ ಬೇಡ. ಅದು ಸ್ವಲ್ಪ ಕರಗಬೇಕು. ಇದೇ ಟೈಮಲ್ಲಿ ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪೌಡ್ರು ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಕರಗಿಬಿಟ್ಟು ಒಂದು 5 to 10 ಮಿನಿಟ್ಸ್ ಕುದಿಬೇಕಾಗುತ್ತೆ. ಸ್ವಲ್ಪ ಕೈಗೆ ಅಂಟೋ ಥರ ಗಟ್ಟಿ ಆದರೆ ಸಾಕು. ತುಂಬ ತೀರಾ ಎಳೆ ಪಾಕ ಬರೋದು ಆ ಥರ ಎಲ್ಲ ಏನು ಬೇಕಾಗಿಲ್ಲ. ಅದು ಕುದಿಯೋ ಟೈಮ್ನಲ್ಲೇ ನಾವು ಕಲಸಿ ಇಟ್ಕೊಂಡಿರೋ ಹಿಟ್ಟನ್ನ ಚಿಕ್ಕ ಚಿಕ್ಕದಾಗಿ ಉಂಡೆಗಳ ಥರ ಮಾಡ್ಕೊಂಬಿಡೋಣ. ಫಸ್ಟ್ಗೆ ನಾನಿಲ್ಲಿ ಹಿಟ್ಟನ್ನ ಡೈರೆಕ್ಟ್ ಪ್ಲೇಟ್ ಮೇಲೆ ತಗೊಂಡು ಇನ್ನೊಂದು ಸಲ ನಾದ್ಬಿಟ್ಟು ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಬಾಲ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಸೈಜ್ನಲ್ಲಿ ಮಾಡಿದ್ರೆ ಸಾಕು. ನಾನೆಲ್ಲ ಮಾಡಿಟ್ಕೊಂಡಿದ್ದೀನಿ. ನಾನು ತಗೊಂಡಿದ್ದ ಕ್ವಾಂಟಿಟಿಗೆ ನನಗಿಲ್ಲಿ 8 ಬಾಲ್ಸ್ ಆಗಿದೆ. ಅಷ್ಟರಲ್ಲಿ ಪಾಕ ಕೂಡ ರೆಡಿಯಾಗಿದೆ. ನೋಡಿ ಈ ಥರ ಬರಬೇಕು. ಕೈಯಲ್ಲಿ ಮುಟ್ಟಿದ್ರೆ ಕೈಗೆ ಸ್ವಲ್ಪ ಗಟ್ಟಿಯಾಗಿ ಅಂಟ್ಕೊಳ್ಳೋ ಥರ ಇರಬೇಕು. ಎಳೆ ಬರೋದೆಲ್ಲ ಏನು ಬೇಕಾಗಿಲ್ಲ. ನೋಡಿ ಎಳೆ ಬರ್ತಾ ಇಲ್ಲ, ನನ್ನ ಕೈಗೆ ಅಷ್ಟೇ ಅಂಟ್ತಾ ಇದೆ. ಇಷ್ಟಾದರೆ ಸಾಕು. ತೀರಾ ಗಟ್ಟಿ ಆಗಿಬಿಡುತ್ತೆ, ಅಷ್ಟು ಎಲ್ಲ ಆಗಬಾರ್ದು. ಇವಾಗ ನಾನು ಇದನ್ನು ಸೈಡ್ಗೆ ಇಟ್ಟು ಆಯಿಲ್ ಬಿಸಿ ಆಗೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆಗೋ ಅಷ್ಟರಲ್ಲಿ ನಾವು ಇದನ್ನೆಲ್ಲ ಲಟ್ಟಿಸ್ಕೊಂಡು ಪೂರಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ರೌಂಡ್ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದೇ ಸಲ. ಇವಾಗ ಒಂದೊಂದನ್ನೇ ಲಟ್ಟಿಸ್ಕೊತಾ ಇದ್ದೀನಿ. ತೀರಾ ದಪ್ಪಗೂ ಲಟ್ಟಿಸ್ಬಾರ್ದು, ತುಂಬ ತೆಳುವಾಗೂ ಲಟ್ಟಿಸ್ಬಾರ್ದು. ಇಷ್ಟು ಲಟ್ಟಿಸಿದ್ರೆ ಸಾಕು. ಇದನ್ನು ಲಟ್ಟಿಸ್ಬಿಟ್ಟು ನಾನು ಫಸ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಅದೇ ಥರ ಎಲ್ಲ ಲಟ್ಟಿಸಿಟ್ಕೊಂಡಿದ್ದೀನಿ. ಫಸ್ಟ್ ಒಂದು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಅಪ್ಲೈ ಮಾಡಿ ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟಿರುತ್ತಲ್ಲ ಅದನ್ನು ಸ್ವಲ್ಪ ಹಾಕಿಬಿಟ್ಟು ಕೈಯಲ್ಲೇ ಸ್ವಲ್ಪ ರಬ್ ಮಾಡಬೇಕು. ಜಾಸ್ತಿ ಹಾಕೋದು ಬೇಡ, ಪೌಡ್ರೆಲ್ಲ ಸ್ವಲ್ಪನೇ ಹಾಕಿದ್ರೆ ಸಾಕು. ಅದೇ ಥರ ಪ್ರತಿಯೊಂದಕ್ಕೂ ಮಾಡ್ಕೋಬೇಕು. ಒಂದ್ರ ಮೇಲೆ ಒಂದು ನಾನು 4 ಹಾಕ್ಕೊಂಡಿದ್ದೀನಿ. 4 ಚಪಾತಿ ಲಟ್ಟಿಸಿ ಫಸ್ಟ್ ಒಂದು ಹಾಕಿ ಅದ್ರ ಮೇಲೆ ಆಯಿಲ್ ಹಚ್ಚಿ ಪೌಡ್ರ್ ಹಾಕ್ಕೊಂಡು ಮತ್ತು ಇನ್ನೊಂದು ಹಾಕೋದು. ಅದೇ ಥರ ನಾನು 4 ಚಪಾತಿ ಸೇರಿಸ್ಕೊಂಡಿದ್ದೀನಿ. ಒಂದು ಸಲಗೆ 4 ಚಪಾತಿ ಸೇರಿಸ್ಕೊಂಡಿದ್ದೀನಿ. ಈಗ 4 ಆಗಿದೆ. ಇದನ್ನು ಮತ್ತೆ ಪ್ಲೇಟ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ರೋಲ್ ಮಾಡಬೇಕು, ಲಟ್ಸೋ ಥರ. ತೀರಾ ಪ್ರೆಷರ್ ಹಾಕಿ ಲಟ್ಸೋದಕ್ಕೆ ಹೋಗಬೇಡಿ. ಸ್ವಲ್ಪ ಲೈಟಾಗಿ ಎಲ್ಲ ಕಡೆ ಲಟ್ಟಣಿಗೆಯಲ್ಲಿ ರೋಲ್ ಮಾಡಿದ್ರೆ ಸಾಕಾಗುತ್ತೆ. ಈಗ ನಂತರ ಒಂದು ಕಟ್ಟರ್ ಅಥವಾ ಒಂದು ಚಾಕು ತಗೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಫಸ್ಟು ಕಟ್ ಮಾಡ್ಕೊಬೇಕಾಗುತ್ತೆ. ತೀರಾ ದಪ್ಪ ಬೇಡ, ಪೂರಿ ಸೈಜ್ನಲ್ಲಿ ಇರೋವಷ್ಟು ಕಟ್ ಮಾಡಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಲ್ಲ, ಈ ಸೈಜಲ್ಲಿ ಕಟ್ ಮಾಡಿದ್ರೆ ಪೂರಿ ಸೈಜ್ನಲ್ಲಿ ಬರುತ್ತೆ. ಇವಾಗ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಥರ ಒಂದು ಲೈನ್ ಇರುತ್ತಲ್ಲ ಅದನ್ನು ರೋಲ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟನ್ನ ಟ್ವಿಸ್ಟ್ ಮಾಡಿಬಿಟ್ಟು ಹಿಂದೆ ಪ್ರೆಸ್ ಮಾಡಿಬಿಟ್ಟು ಅದನ್ನು ಈ ಥರ ಸ್ವಲ್ಪ
ಪ್ರೆಸ್ ಮಾಡಿ ಮತ್ತೆ ನಾವು ಫಸ್ಟ್ಗೆ ಲಟ್ಸೋದಕ್ಕೆ ಹಿಟ್ಟು ತೊಗೊತೀವಲ್ಲ ಅದೇ ಟೈಪು ಮಾಡ್ಕೊಂಡಿದ್ದೀನಿ. ಎಲ್ಲನೂ ಅದೇ ಥರ ಮಾಡ್ಕೊಂಡಿದ್ದೀನಿ. ಹಿಟ್ಟನ್ನ ಲೂಸ್ ಬಿಡಬಾರ್ದು, ಸ್ವಲ್ಪ ಟೈಟಲ್ಲಿ ರೋಲ್ ಮಾಡ್ಕೊಬೇಕು. ಇಲ್ಲಿ ತೋರಿಸಿದ್ದೀನಲ್ವ ಅದೇ ಥರ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದನ್ನೇ ಲಟ್ಟಿಸ್ಕೊತಾ ಇದ್ದೀನಿ. ಮತ್ತು ಪೂರಿ ಟೈಪಲ್ಲೇ ಅದೇ ಶೇಪು ಅದೇ ಸೈಜ್ ಬರೋ ಥರ ಲಟ್ಟಿಸ್ಕೊಬೇಕಾಗುತ್ತೆ. ತುಂಬ ದಪ್ಪ ಬೇಡ, ತುಂಬ ತೆಳುವು ಬೇಡ. ದಪ್ಪ ಆದ್ರೂ ತಿನ್ನೋವಾಗ ಹಿಟ್ಟಿಟ್ಟಾಗುತ್ತೆ, ಚೆನ್ನಾಗಿರೋದಿಲ್ಲ. ಮತ್ತು ತೆಳುವಾದ್ರೂ ಗಟ್ಟಿ ಆಗಿಬಿಡುತ್ತೆ. ಮೀಡಿಯಮ್ ಸೈಜ್ನಲ್ಲಿ ಪೂರಿ ಹೇಗೆ ಲಟ್ಟಿಸ್ಕೊತೀವೋ ಅದೇ ಥರ ಲಟ್ಟಿಸ್ಕೊಬೇಕಾಗುತ್ತೆ. ನೋಡಿ ನಾನೆಲ್ಲ ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈ ಸೈಜಲ್ಲಿ ಈ ಥರ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟರಲ್ಲಿ ಈ ಕಡೆ ಎಣ್ಣೆ ಕೂಡ ಬಿಸಿ ಆಗಿದೆ ನೋಡಿ, ಮೇಲೆ ಬರ್ತಾ ಇದೆ. ಎಣ್ಣೆ ಬಿಸಿಯಾಗಿದೆ, ಸಾಕು. ಇವಾಗ ನಾನು ಪೂರಿ ಒಂದೊಂದೇ ಹಾಕ್ಕೊಂಡು ಕರಿತಾ ಇದ್ದೀನಿ. ನಾರ್ಮಲಾಗಿ ನಾವು ಪೂರಿ ಯಾವ ಥರ ಕರಿತೀವೋ ಅದೇ ಥರ ಕರಿಯೋದಷ್ಟೇ. ನೋಡಿ ಈ ಥರ ರೆಡಿಯಾಗಿದೆ, ಸಿಂಪಲ್ ಇಷ್ಟೇ. ಇದೇ ಥರ ನಾನು ಮಾಡಿಟ್ಕೊಂಡಿದ್ದಷ್ಟು ಪೂರಿನ ಕರಿತಾ ಇದ್ದೀನಿ. ಒಂದೇ ಸಲ ಎಲ್ಲ ಮಾಡಿಟ್ಬಿಟ್ಟು ಒಂದೇ ಸಲ ಶುಗರ್ ಸಿರಪ್ನಲ್ಲಿ ಡಿಪ್ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ. ತುಂಬ ರೋಸ್ಟ್ ಮಾಡಬೇಡಿ, ಅದೆಲ್ಲ ಹಪ್ಪಳದ ಥರ ಆಗಿಬಿಟ್ಟು ಶುಗರ್ ಸಿರಪ್ನಲ್ಲೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಇಷ್ಟ ಆದರೆ ಸಾಕಾಗುತ್ತೆ. ನೋಡಿ ನಾನು ಇದೇ ಥರ ಎಲ್ಲ ಆಯಿಲ್ ಫ್ರೈ ಮಾಡಿದ್ದೀನಿ. ಶುಗರ್ ಸಿರಪ್ ಅಷ್ಟರಲ್ಲಿ ತಣ್ಣಗಾಗಿತ್ತು, ಅದಕ್ಕೆ ನಾನು ಮತ್ತೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಸಿರಪ್ ಯಾವಾಗಲೂ ಬಿಸಿನೇ ಆಗಿರಬೇಕು, ತಣ್ಣಗಾಗಿರಬಾರ್ದು. ತಣ್ಣಗಿದ್ರೆ ನೀವು ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ತಣ್ಣಗಿದ್ರೆ ಅದು ಪೂರಿ ಮೇಲೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಅದರೊಳಗಡೆ ಇಳಿಯೋದಿಲ್ಲ, ಸಿರಪ್ಪು ಜ್ಯೂಸಿಯಾಗಿರೋದಿಲ್ಲ. ಬಿಸಿ ಮಾಡಿಬಿಟ್ಟು ನಾನು ಎಲ್ಲನೂ ಅದರಲ್ಲಿ ಹಾಕಿ ಒಂದೊಂದೇ ಡಿಪ್ ಮಾಡಿ ಒಂದೊಂದೇ ಎತ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಕಾಣ್ತಾ ಇದೆ. ನೋಡಿ ಅದರಲ್ಲೆಲ್ಲ ಏನು ರಿಮೂವ್ ಆಗ್ತಾ ಇಲ್ಲ, ನೀಟಾಗಿ ನಾನು ಹೇಗೆ ಹಾಕಿದ್ನೋ ಹಾಗೆ ಬಂದಿದೆ. ನೋಡಿ ಅದೇ ಥರ ಎಲ್ಲ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ. ನೋಡಿ ಲಾಸ್ಟಲ್ಲಿ ಹೇಗೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ಮತ್ತು ಲೇಯರು ನೀಟಾಗಿ ನೋಡಿ ಕಾಣ್ತಾ ಇದೆಯಲ್ಲ, ಲೇಯರ್ ಎಷ್ಟು ನೀಟಾಗಿ ಬಂದಿದೆ. ಈ ಪರೋಟ ಎಲ್ಲ ಹೇಗಿರುತ್ತೋ ಅದೇ ಥರ ಇರುತ್ತೆ, ಬಟ್ ಸ್ವೀಟ್ ಇರುತ್ತೆ. ಇದು ಲೈಟಾಗಿ ಸ್ವೀಟ್ ಇಷ್ಟಪಡೋರು ತುಂಬ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.